ನಾವು ಕಾಡುಗೋಡಿಯಿಂದ ಮಾದೇಪುರ ಕ್ಷೇತ್ರ ವಾರ್ಡ್ ನಂಬರ್ 83 ನಾವು ಬಂದ್ಬಿಟ್ಟು ಸೈಯದ್ ಬಸೀರ್ ಫ್ರೂಟ್ ಅಂಗಡಿ ಇದೆ ನಮ್ದು ಕಾಡುಗೋಡಿದು. ನಾವು ಕಾಡುಗೋಡಿಯಿಂದ ಇಷ್ಟೊಂದು ಜನ ಬಂದಿದ್ದೀರಿ, ನಮ್ಗ ನ್ಯಾಯ ಸಿಕ್ಕಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಬಂದಿಲ್ಲ, ಇಲ್ಲಿ ರಾಮನಗೌಡ ಅವರು ಬಂದಿಲ್ಲ. 2 ದಿನ ಕಾಲಾವಕಾಶ ಕೇಳಿದ್ದಾರೆ, 2 ದಿನ ನಾವು ಟೈಮ್ ಕೊಡ್ತೀವಿ. ಇಲ್ಲ ಅಂದ್ರೆ ನಾವು ಬಂದ್ಬಿಟ್ಟು ತಿರ್ಗಾ ಫ್ರೀಡಂ ಪಾರ್ಕ್ ಫ್ಯಾಮಿಲಿ ಸಮೇತ ಕುತ್ಕೊಂತೀರಿ. ನಾವು ಫ್ಯಾಮಿಲಿ ಸಮೇತ ಕುತ್ಕೊಂಡ್ಬಿಟ್ಟು ನಾವು ತಿರ್ಗಾ ಹೋರಾಟ ಮಾಡ್ತೀರಿ. ನಮ್ಗ ಫುಟ್ಪಾದಾಗ ನಮ್ಗ ವ್ಯಾಪಾರ ಮಾಡಕ್ ದಾರಿ ಮಾಡ್ಕೊಡ್ಬೇಕು. ಎಲ್ಲೆಲ್ಲಿ ಇದೀರಿ ಅಲ್ಲಿ ಮಾಡ್ಬೇಕು. ನಮ್ದು ಅಂಗಡಿಗಳೆಲ್ಲ ಎತ್ತಿದ್ದಾರೆ, ಏನೇನ್ ಎತ್ತಿದ್ದಾರೆ ಎಲ್ಲ BBMP ಇಂದ ನಮ್ಗ ಎಲ್ಲ ಈಸ್ಕೊಡ್ಬೇಕು. ನಾವು 2 ದಿನ ವ್ಯಾಪಾರನ್ನು ಯಾರು ಮಾಡಕ್ ಹೋಗಲ್ಲ. ಅದನ್ನ ಫುಟ್ಪಾದಾಗ ಜಾಗ ಬಿಟ್ಬಿಟ್ಟೆ ವ್ಯಾಪಾರ ಮಾಡ್ತಾ ಇರೋದು, ಜಾಗ ಬಿಟ್ಟಿರೋ ಮಾಡ್ತಲ್ಲ. ನಮ್ದು ಊರಾಗ ಅಂಗಡಿಗಳು ಇರೋದು, ನಮ್ದು ಮೇನ್ ರೋಡ್ ಆಗ ಎಲ್ಲೂ ಅಂಗಡಿಗಳಿಲ್ಲ. ಬಂದ್ಬಿಟ್ಟು ನೋಡಿ ರಾಮೇಗೌಡ ಅವರು ಬಂದ್ಬಿಟ್ಟು ನೋಡ್ಬಿಟ್ಟು ಒಂದ್ ಮಾರ್ಕ್ ಹಾಕೊಳ್ಳೇಬೇಕಂದ್ರೆ ಅದ್ರ ಒಳಗಡೆ ಮಾಡ್ತೀರಿ. 10 ಅಡಿ ಫುಟ್ಪಾತ್ ಇದೆ, 4 ಅಡಿ ಜಾಗ ಕೊಳ್ಳಿ ತಲ್ಲಗಡಿಕ. ಯಾರು ಶೆಡ್ಗಳು ಹಾಕಲ್ಲ, ಯಾರು ಏನು ಮಾಡಲ್ಲ. ಇವಾಗ ಹೆಂಗಿದೆ ಹಂಗೆ ಮಾಡ್ತೀರಿ. ನಮ್ಗೇನೋ ಒಂದು ಅವಕಾಶ ಕಾಲಾವಕಾಶ ಮಾಡ್ಕೊಡ್ಬೇಕಷ್ಟೇ. ನೋಡಿ ಸರ್, ಇವಾಗ ನಾವು ಬಂದ್ಬಿಟ್ಟು ಇಲ್ಲಿ ಇಷ್ಟೊಂದು ಮಾಡಿದಿರಿ. ಇವಾಗ ನಮ್ಮ ಹೆಂಡ್ರ ಮಕ್ಳಿಗೆ ಯಾರು ನೋಡೋರು ನೋಡಿ. ಇವಾಗ ಲೋನ್ ಆಗಿತ್ತು, ನನ್ಗೆ ಲೋನ್ ಆಗಿಲ್ಲ. ಸ್ಕೂಲ್ ಫೀಸ್ ಅನ್ನು ಕಟ್ಬೇಕು. ನಾನು ಸ್ಕೂಲ್ ಫೀಸ್ ಕಟ್ಟಿಲ್ಲ, ನನ್ನ ಮಗು ಆಚೆ ಕಳಿಸ್ತಾರೆ. ಯಾರು ಹೊಣೆ ಇದಕ್ಕ? ಯಾರು ಹೊಣೆ ಹೇಳಿ ಇದಕ್ಕ? ನೀವೇ ತಾನೇ ಹೊಣೆ ಬರೋದು. 300 ಜನ ಸತ್ತೋಗ್ ಬಿಡಿದಾರೆ ಅಂತಾರೆ, ಆಕ್ಸಿಡೆಂಟ್ ಗೆ ಸಾಯದ್ ಕಾಣಿಸಲ್ಲ. ನಡ್ಕೊಂಡು ಹೋಗೋರೆಲ್ಲ ಸತ್ತೋಗ್ ಬಿಡಿದಾರೆ ಅಂತ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಬಂದಿಲ್ಲ, ನಮ್ಗೆ ಬಂದ್ಬಿಟ್ಟು ಇವಾಗ ಕಾಲಾವಕಾಶ ಕೊಟ್ಟಿದ್ದಾರೆ. ಗಾಡಿ ಕೊಟ್ಟು ನಮ್ಗೆ ಇದ್ ಮಾಡ್ತಾರಂತಾರೆ. ಎಲ್ಲ ಕಾರ್ಡ್ ಎಲ್ಲ ಮಾಡ್ಕೊಡಿದ್ದಾರೆ, ಸಿದ್ದರಾಮಯ್ಯ ಕಡೆಯಿಂದ ಎಲ್ಲ ಮಾಡ್ಕೊಡಿದ್ದಾರೆ. ನಮ್ಗೆ ಬಂದ್ಬಿಟ್ಟು 30 ವರ್ಷದಿಂದ ಅಲ್ಲಿ ನಾವು ಅಂಗಡಿಗಳು ಇಕ್ಕಿರೋದು. 1 ದಿನ 2 ದಿನ ನಾವು ಅಂಗಡಿಗಳು ಇಕ್ಕಿಲ್ಲ. ಅದೇ ನಾವು ಜೀವನ ಅಂತ ಇರೋದು. ಜೀವನ ನಮ್ಮ ಹೆಂಡ್ರ ಮಕ್ಕಳು, ನಮ್ಮ ಅಕ್ಕ ತಂಗಿರ್ಗೆಲ್ಲ ಅದೇ ತಿನ್ಸ್ತಾ ಇರೋದು. ನೋಡಿ, ಅಜ್ಜಿಯವರು ಇದ್ದಾರೆ, ವಯಸ್ಸಾದವರು ಇದ್ದಾರೆ, ಕಣ್ಣಿಲ್ದವರು ಇದ್ದಾರೆ, ಕಾಲಿಲ್ದವರು ಇದ್ದಾರೆ. ಅವರೆಲ್ಲ ಜೀವನ ಮಾಡ್ಕೊಂಡು ಹೊರಟಿದ್ದಾರೆ. ಅವ್ರಿಗ ಮಕ್ಳಿಲ್ಲ, ಯಾರಿಲ್ಲ. ಯಾರು ಮಾಡೋದು ಇವಾಗ? ನೀವು ಕೊಡೋದು 2,000 ರೂಪಾಯಿನಲ್ಲಿ ಏನಾಗುತ್ತೆ ಹೇಳಿ? ಏನೋ 1 ದಿನ ಊಟ ತಿನ್ಬೇಕಂದ್ರೆ ಇವಾಗ ಆಚೆ ಹೋಟ್ಲಾಗ 100 ರೂಪಾಯಿ 120 ರೂಪಾಯಿ, ಫುಟ್ಪಾದಾಗ ಏನೋ 40 ರೂಪಾಯಿ ಕೊಡ್ಕೊಂಡು ತಿಂತಾರೆ. 120 ರೂಪಾಯಿ ಕೊಟ್ಟು ತಿನ್ನಕ್ಕಾಗತ್ತಾ ಹೇಳಿ? ನೋಡಿ, ಇವಾಗ ನಾನು ಓದಿರೋದು 6ನೇ ಕ್ಲಾಸ್ ಓದ್ಬಿಟ್ಟಿನಿ. ಏನೋ ಕೆಲಸ ಕೊಡಿದ್ರೆ ಆಗಲ್ಲ. 30,000 ರೂಪಾಯಿ ಬೇಕು ಸಮಯ ಇವಾಗ ಓಡ್ಸಕ. 10,000 ರೂಪಾಯಿ ಮನೆ ಬಾಡಿಗೆ ಮಾಡಿದೀರಾ. 10,000 ರೂಪಾಯಿ ಮನೆ ಬಾಡಿಗೆ, ಸ್ಕೂಲ್ ಫೀಸ್ಗಳು 2 ಮಕ್ಕಳಿಗೆ ಎಲ್ಲಿ ಓದಿಸೋದು ನಾವು? ಎಲ್ಲಿ ಓದಿಸೋದು ಹೇಳಿ? ನಿಮ್ ಮಕ್ಳು ಮಾತ್ರ ದೊಡ್ಡ ಸ್ಕೂಲಾಗ ಓದ್ಬೇಕು, ನಮ್ಮ ಮಕ್ಳು ಓದ್ಬಾರ್ದು. ನಾವು ಫುಟ್ಪಾದಾಗ ಹಂಗೆ ಆಗ್ಬೇಕು ಎಲ್ಲಾರು.